ಒಂದು ಬೊಂಬೆ ನೋಡಲು ಸ್ವಲ್ಪ ವಿಚಿತ್ರವಾಗಿದೆ, ಆದರೆ ಅದರ ಬೆಲೆ 1.5 ಕೋಟಿ ರೂಪಾಯಿ. ಇದರ ಹೆಸರು ಲಾಬೂಬು. ಇದು ಚೀನಾದ ಒಬ್ಬ ವ್ಯಕ್ತಿಯನ್ನು ದೇಶದ 10ನೇ ಅತಿ ಶ್ರೀಮಂತ ವ್ಯಕ್ತಿಯನ್ನಾಗಿ ಮಾಡಿತು. ಹೇಗೆ ಬನ್ನಿ ಹೇಳ್ತೀನಿ. 2015ರಲ್ಲಿ ಕೆ ಸಿಂಗ್ ಎಂಬ ಒಬ್ಬ ಚಿತ್ರಕಾರ ಇದನ್ನು ಮಕ್ಕಳ ಪುಸ್ತಕಕ್ಕಾಗಿ ರಚಿಸಿದ್ದ. ನಂತರ ಈ ಬೊಂಬೆಯನ್ನು ಪಾಪ್ ಮಾರ್ಟ್ಗೆ ಮಾರಿಬಿಡ. ಅಲ್ಲಿಂದ ಶುರುವಾಯಿತು ಅಸಲಿ ಆಟ. ಪಾಪ್ ಮಾರ್ಟ್ ಏನು ಮಾಡುತ್ತೆ? ಇದು ಆಟಿಕೆಗಳನ್ನು ಮಾರಾಟ ಮಾಡುತ್ತೆ, ಆದರೆ ಬ್ಲೈಂಡ್ ಬಾಕ್ಸ್ ರೀತಿಯಲ್ಲಿ. ಅಂದರೆ ಬಾಕ್ಸ್ ತೆರೆಯುವವರೆಗೆ ಯಾವ ಬೊಂಬೆ ಸಿಗುತ್ತದೆ ಎಂದು ಗೊತ್ತಿರುವುದಿಲ್ಲ. ಇಲ್ಲಿಂದಲೇ ಶುರುವಾಯಿತು ಹುಚು ಮತ್ತು ಫೋಮೋನ ಕತೆ. ಕೆ-ಪಾಪ್ ತಾರೆ ಲಿಸಾ ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಿಡಿದುಕೊಂಡ ಫೋಟೋ ಹಾಕಿದಾಗ ಈ ಬೊಂಬೆ ಜಗತ್ತಿನಾದ್ಯಂತ ವೈರಲ್ ಆಯ್ತು. ನಂತರ ರಿಹಾನಾ, ಅನನ್ಯ ಪಾಂಡೆ ಮತ್ತು ದುವಾ ಲಿಪಾ ಅವರ ಚೀಲದಲ್ಲೂ ಇದು ಕಾಣಿಸ್ತು. ಬಸ್ ಎಲ್ಲರಿಗೂ ಇದನ್ನು ಪಡೆಯಬೇಕೆಂದು ಆಸೆ ಆಯ್ತು. ಪಾಪ್ ಮಾರ್ಟ್ ಸರಬರಾಜನ್ನು ತೀರಾ ಕಡಿಮೆ ಇಟ್ಟಿತು. ಹೊಸ ವರ್ಷನ್ ಬಂದ ಕೂಡಲೇ ಸಾಲುಗಟ್ಟಿ ನಿಲ್ಲುತ್ತಿದ್ದರು. ಎಲ್ಲರೂ ಯೋಚಿಸುತ್ತಿದ್ದರು, ನಾನು ಇದನ್ನು ತಪ್ಪಿಸಿಕೊಂಡ್ರೆ ಇದು ಕೇವಲ ಖರೀದಿಯಲ್ಲ, ಒಂದು ಆಟವೇ ಆಗ್ಬಿಟ್ಟಿದೆ. ಏಕೆಂದ್ರೆ ಬಾಕ್ಸ್ ಒಳಗೆ ಯಾವ ಬೊಂಬೆ ಇದೆ ಎಂದು ಗೊತ್ತಾಗುವುದಿಲ್ಲ. ಆದ್ರೆ ಒಂದು ವೇಳೆ ಅದೃಷ್ಟ ಸಿಕ್ಕರೆ ಒಂದು ರೇರ್ ಬೊಂಬೆಯ ಮರುಮಾರಾಟದ ಬೆಲೆ 50,000ರಿಂದ 5 ಕೋಟಿಯವರೆಗೂ ಇರಬಹುದು. ಬೀಜಿಂಗ್ ನಲ್ಲಿ 1.4 ಅಡಿ ಎತ್ತರದ ಲಾಬೂಬು ಬೊಂಬೆ 4 ಕೋಟಿಗೆ ಹರಾಜಾಗಿದೆ. ಆದರೆ ಈ ಮಾರ್ಕೆಟಿಂಗ್ ತಂತ್ರ ನಿಜಕ್ಕೂ ಅದ್ಭುತ. ಇದು ಕೇವಲ ಬೊಂಬೆಯಲ್ಲ, ಇದೊಂದು ಎಚ್ಚರಿಕೆಯಿಂದ ಯೋಜಿತ ವ್ಯಾಪಾರ ಮಾದರಿ. ಜನರ ಮನಸ್ಸಿನ ಆಟವನ್ನೇ ಆಡುತ್ತದೆ. ಹೀಗಾಗಿ ಮುಂದಿನ ಬಾರಿ ನೀವು ಯಾವುದಾದ್ರೂ ಒಂದು ಕ್ಯೂಟ್ ಉತ್ಪನ್ನವನ್ನು 10 ಪಟ್ಟು ದುಬಾರಿಯಾಗಿ ಮಾರಾಟವಾಗುತ್ತಿರುವುದನ್ನು ನೋಡಿದರೆ ಅರ್ಥವಾಗಿರಲಿ, ಅದು ಬಹುಶಃ ಹೈಪ್ ಮಾರ್ಕೆಟಿಂಗ್ ಭಾಗವಾಗಿರಬಹುದು. ನೀವು ಒಂದು ಉತ್ಪನ್ನವನ್ನು ಬಿಡುಗಡೆ ಮಾಡಲು ಯೋಚಿಸುತ್ತಿದ್ದರೆ ಕಲಿಯಿರಿ ಒಂದು ಸರಳ ಐಡಿಯಾವನ್ನು ಹೇಗೆ ವೈರಲ್ ಮಾಡಬಹುದೆಂದು.